ಒಂದು ಕಾಲದಲ್ಲಿ ಮಾರ್ಕೆಟಿಂಗ್ ತುಂಬಾ ಸರಳವಾಗಿತ್ತು. ವ್ಯಾಪಾರಿಗಳು ತುಂಬಿರೋ ಮಾರುಕಟ್ಟೆಯಲ್ಲಿ ಜನರು ಕೂಗುತ್ತಿದ್ದರು. ರಾಜರು ಕಲ್ಲಿನ ಗೋಡೆ ಮೇಲೆ ಸಂದೇಶಗಳನ್ನು ಕೆತ್ತಿಸುತ್ತಿದ್ದರು. ಜನರು ಕೇಳಿಸಿಕೊಂಡರೆ ನೀವಿದ್ದೀರಾ ಎಂದು ಅರ್ಥ. ನಂತರ ಪತ್ರಿಕೆಗಳು ಬಂದವು, ನಂತರ ರೇಡಿಯೋ, ನಂತರ ಟಿವಿ. ಮಾರ್ಕೆಟಿಂಗ್ ಶಕ್ತಿಶಾಲಿಯಾದರೂ ಅದು ಇನ್ನೂ ಕಾಣಿಸಿಕೊಳ್ಳುತ್ತದೆ. ಆದರೆ ಏನು ಬದಲಾಯಿತು? ಇಂಟರ್ನೆಟ್ ಮೌನವಾಗಿ ಬಂತು. ಮಾರ್ಕೆಟಿಂಗ್ ಕೂಗುವುದನ್ನು ನಿಲ್ಲಿಸಿತು. ಅದು ನೋಡಲು ಶುರು ಮಾಡಿತ್ತು. ಪ್ರತಿ ಕ್ಲಿಕ್ ದಾಖಲೆ ಆಯ್ತು, ಪ್ರತಿ ಸ್ಕ್ರಾಲ್ ನೆನಪಾಗಲಾಯಿತು, ಪ್ರತಿ ಪಾಸ್ ಡೇಟಾ ಆಯ್ತು. ಜನರು ತಾವು ಸ್ವತಂತ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ ಅಂತ ಭಾವಿಸಿದಿರೋ, ಆದರೆ ಮಾರ್ಕೆಟಿಂಗ್ ಅವರನ್ನು ಮೌನವಾಗಿ ನಡೆಸುತ್ತಿತ್ತು. ಇಲ್ಲಿಂದಲೇ ಭಯಾನಕ ಕಥೆ ಶುರುವಾಗುತ್ತದೆ. ಮಾರ್ಕೆಟಿಂಗ್ ಇನ್ನೂ ಜನರನ್ನು ನಂಬಿಸಲಿಲ್ಲ, ಅದು ಕಾಯ್ತಾ ಇತ್ತು. ಮನುಷ್ಯ ಸಿದ್ಧವಾಗಿದ್ದಾಗ ಮಾತ್ರ ಅದು ಕಾಣಿಸಿಕೊಳ್ಳುತ್ತಿತ್ತು. ಇಂದು ವ್ಯಾಪಾರಿಗಳು ಮಾಯವಾಗಿದ್ದು ಅವರು ಕೆಟ್ಟವರಂತಲ್ಲ, ಆಲ್ಗಾರಿಥಮ್ ಇಂದ. ಹಿಂದಿನ ಕಾಲದಲ್ಲಿ ಜಾಹೀರಾತನ್ನು ನಿಲ್ಲಿಸಿದರೂ ಜನರು ನಿಮ್ಮನ್ನು ನೆನಪಿಟ್ಟುಕೊಳ್ಳುತ್ತಿದ್ದರು. ಇಂದು ನೀವು ಕಾಣಿಸಿಕೊಳ್ಳುವುದನ್ನು ನಿಲ್ಲಿಸಿದರೆ ನೀವು ಅಳಿಸಿ ಹೋದಂತೆ. ಈ ಪೀಳಿಗೆ ಹುಡುಕುವುದಿಲ್ಲ, ಅವರು ಸ್ಕ್ರಾಲ್ ಮಾಡ್ತಾರೆ. ಮತ್ತೆ ಮಾರ್ಕೆಟಿಂಗ್ ನಿರ್ಧರಿಸುತ್ತದೆ ಯಾರು ಉಳಿಯಬೇಕು, ಯಾರು ಮಾಯವಾಗಬೇಕು ಎಂದು. ಇದು ಭವಿಷ್ಯವಲ್ಲ, ಇದು ಈಗಾಗಲೇ ನಡೆಯುತ್ತಿದೆ. ಮಾರ್ಕೆಟಿಂಗ್ ಅನ್ನು ಈ ದೃಷ್ಟಿಯಿಂದ ಒಮ್ಮೆ ನೀವು ನೋಡಿದರೆ ಮತ್ತೆ ಹಳೆಯದಂತೆ ನಡೆಯಲು ಸಾಧ್ಯವಿಲ್ಲ.